ಕನ್ನಿಕಾ, ಇಷ್ಟೊಂದು ಓವರ್ ಆಗೆಲ್ಲ ಮಾತಾಡ್ಬೇಡ. ನನಗ್ ಗೊತ್ತು ನಿನ್ಗೆ ನನಗ್ ಮರ್ಯಾದೆ ಕೊಟ್ಟು ಕರೆಯೋದೆಲ್ಲ ಇಷ್ಟ ಇಲ್ಲ ಅಂತ. ಹಾಗಿರುವಾಗ ಇದೆಲ್ಲ ಯಾಕೆ ಬೇಕು ಹೇಳು? ನಾರ್ಮಲ್ ಆಗಿ ಮಾತಾಡು. ಸರಿ ಪೂಜಾ, ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಕನ್ನಿಕಾ, ಒಂದ್ ನಿಮಿಷ. ಇನ್ ಕೇಸ್ ಏನಾದ್ರೂ ನಾನು ಮಾವಂಗೆಲ್ಲ ವಿಷಯ ಹೇಳಿದ್ರೆ ನಿನ್ ಕೆಲ್ಸ ಹೋಗ್ತಿತ್ತಲ್ವಾ? ಹೌದು. ಹಾಗಂತ ಇನ್ಯಾವತ್ತೂ ಹೇಳಲ್ಲ ಅಂತ ಅನ್ಕೋಬೇಡ. ಆಗಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದು. ಇಲ್ಲ ಅಂದ್ರೆ ಎಲ್ಲಾ ವಿಷಯನೂ ಹೇಳ್ಬೇಕಾಗುತ್ತೆ. ಬೇಡ ಬೇಡ, ನಾನೆಲ್ಲಾನು ಸರಿ ಮಾಡ್ಕೊಳ್ತೇನೆ. ಏನಮ್ಮ ಕನಿಕಾ, ಏನಾದ್ರು ಪ್ರಾಬ್ಲಮ್ಮಾ? ಡ್ಯಾಡ್, ಅದು ನೀವಿಬ್ರು ಹೀಗ್ ಮಾಡ್ತಾ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಒಬ್ರು ವಿಷಯ ಹೇಳಿ. ನಾನ್ ಹೇಳ್ತೀನಿ ಮಾವ. ಮಾವ, ನಿಮಗ್ ಗೊತ್ತಿಲ್ದಂಗೆ ತುಂಬಾ ವಿಷಯಗಳು ನಡೀತಿದೆ, ಅದು ನಿಮ್ ಬೆನ್ ಹಿಂದೆ. ಡ್ಯಾಮ್, ಇವಳು ಎಲ್ಲ ವಿಷಯನೂ ಹೇಳಿದ್ರೆ ನನ್ ಕತೆ ಅಷ್ಟೇ. ಪೂಜಾ, ಒಗಟೊಗಟಾಗಿ ಮಾತಾಡ್ತಾ ಇದ್ಯಾ, ಬಿಡಿಸಿ ಹೇಳಮ್ಮ. ಅದು ಮಾವ, ಅದೇನಂದ್ರೆ ತಾಂಡ ಮಾವ ಮತ್ತೆ ಕೇಸ್ ಹಾಕಿದ್ದಾರೆ. ಎಲ್ಲಾ ವಿಷಯನೂ ಹೇಳ್ತಾಳೆ ಅಂತ ಅನ್ಕೊಂಡಿದ್ದೆ, ಪುಣ್ಯ ಬದುಕೊಂಡೆ. ಏನು ಮತ್ತೆ ಕೇಸ್ ಹಾಕಿದಾನ? ಕನಿಕಾ, ಇದು ನನ್ನ ಸರಿ ಮಾಡ್ತೀನಿ ಅಂತ ಹೇಳಿದ್ದ ತಾನೆ ನೀನು? ಅದನ್ನೇ ಮಾವ ನಾನು ಹೇಳಿದ್ದು. ಭಾವ ಕೇಸ್ ಫೈಲ್ ಮಾಡಿದ್ದಾರೆ. ಅದು ನಿಮ್ಗೆ ಹೇಳಿದ್ರೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತ ಕನ್ನಿಕಾ ವಿಷಯ ಮುಚ್ಚಿಟ್ಟಿದ್ದಾಳೆ. ಏನಮ್ಮ ಕನ್ನಿಕಾ, ಈ ವಿಷಯನ ನನಗೆ ಮೊದಲೇ ಹೇಳ್ಬೇಕು ತಾನೆ? ಅವನು ತುಂಬಾ ಅತಿ ಆಯ್ತು, ಅವನಿಗೆ ಸರಿಯಾಗಿ ಬುದ್ಧಿ ಕಲು. ಈ ಕಾಮತ್ ಮನೆ ತಂಟೆಗೆ ಬಂದ್ರೆ ಏನಾಗುತ್ತೆ ಅಂತ ನಾನು ತೋರಿಸ್ತೀನಿ. ಹೇ, ಎಷ್ಟ್ ಸಲ ಹೇಳಿದೀನಿ ನಿನ್ಗೆ, ಹಣ್ಣನ್ನೆಲ್ಲ ಹಾಗೆ ತಿನ್ಬೇಡ, ತೊಳ್ಕೊಂಡು ತಿನ್ನು ಅಂತ. ಮತ್ತೆ ಹಾಗೆ ತಿಂತಾನೆ. ಅಮ್ಮ, ತಿಂದಾದ್ಮೇಲೆ ನೀರ್ ಕುಡಿತೀನಿ, ಅವಾಗ ಹೊಟ್ಟೆನೇ ಕ್ಲೀನ್ ಆಗತ್ತಲ್ಲ. ಆದಿಯವ್ರೆ, ಅವ್ನು ಹೇಳಿದ್ದೇನು ಜೋಕ? ಜೋಕ್ ಅಲ್ವಾ ಭಾಗ್ಯ? ಜೋಕಲ್ಲ ತನ್ಮಯ್, ತೊಳ್ಕೊಂಡು ತಿನ್ನು. ಹೇಳಿದ್ದೀನಿ ಭಾಗ್ಯ, ಹೇಳಿದ್ದೀನಿ, ಸರಿನಾ? ತೊಳ್ಕೊಂಡು ತಿನ್ನು. Oh God,
ಇದು ಇದು ನಾನ್ ಬರ್ದಿರೋ ಲೆಟರ್ ಅಲ್ವಾ? ಇದು ಇಲ್ಲಿ ಹೇಗ್ ಬಂತು? ಅಂದ್ರೆ ಅಜ್ಜಿ ಭಾಗ್ಯನ್ ಕೊಟ್ಟಿದ್ದು ನಾನ್ ಅವ್ರಿಗೆ ಕೊಡ್ಬೇಕಾಗಿತ್ತು ತಾಂಬೂಲನ. ಇದೇನಾದ್ರೂ ತನ್ಮಯ್ ನೋಡಿದ್ರೆ ಅಷ್ಟೇ ನನ್ ಕತೆ. ಏನಜ್ಜಿ ಅದು ಏನೋ ಮತ್ತ್ಯಾಕ್ ನನ್ ಕೈಯಿಂದ ಕಿತ್ಕೊಂಡ್ರಿ? ನೀ ಹರಿದು ಬಿಸಾಕ್ತಿಯಲ್ಲ ಅದಕ್ಕೆ. ಇಲ್ಲ ಅಜ್ಜಿ, ಕೊಡಿ. ಅದೆಲ್ಲ ಕೊಡಕ್ಕಾಗಲ್ಲ, ಸುಮ್ನೆ ಕೂತ್ಕೋ. ಅದೇವ್ರೆ, ದುಡ್ಡೆಲ್ಲ ಎಣ್ಸಾಯ್ತಾ? ಎಲ್ಲ ಸರಿಯಾಗಿದ್ಯಾ? ಹಾ ಭಾಗ್ಯ, ಎಲ್ಲ ಸರಿ ಇದೆ. ಸರಿ, ನಾನ್ ಹೇಳ್ದ ಹಾಗೆ ದುಡ್ಡೆಲ್ಲ ಸಪ್ರೇಟ್ ಆಗಿ ಇಡ್ತಾ ಬನ್ನಿ. ಮನೆ ದಿನಸಿಗೆ 1500. ಹಾ, ಆಮೇಲೆ ಈ ಸಲ ಮಕ್ಳ ಎಕ್ಸಾಮ್ ಫೀಸ್ ಕಟ್ಬೇಕು, ಅದು 1500 ರೂಪಾಯಿ. ಆಮೇಲೆ 1500 ರೂಪಾಯಿ ಅಪ್ಪ ಅಮ್ಮ ಅತ್ತೆ ಮಾವನ ಔಷಧಿಗೆ ಎತ್ತಿದ್ವಿ. ಆಮೇಲೆ ಕೇಟ್ರಿಂಗ್ಗೆ ದಿನಸಿಗೆ ಅಂತ 2000 ರೂಪಾಯಿ ಎತ್ತಿಟ್ಬಿಡಿ. ಎಸ್ ಬಾಸ್, ಎಲ್ಲ ಆಯ್ತು. ಉಳಿದ ದುಡ್ಡು ಕೊಡಿ ಇಲ್ಲಿ. ತಗೊಳ್ಳಿ. ನನಗೆ ಯಾಕೆ? ನೀವಿಲ್ಲಿ ಕೆಲ್ಸಕ್ಕೆ ಅಂತ ತಾನೇ ಬಂದಿರೋದು. ಇದು ನಿಮ್ ಕೆಲ್ಸಕ್ಕೆ ಸಿಕ್ಕಿರೋ ಪ್ರತಿಫಲ. ಅದೆಲ್ಲ ಏನು ಬೇಡಪ್ಪ. ಬೇಡ ಅಂದ್ರೆ ಹೇಗೆ? ನಾನ್ ನಿಮ್ ಟ್ರಸ್ಟ್ ಅಲ್ಲಿ ಕೆಲಸ ಮಾಡುವಾಗ ನನ್ಗೂ ನೀವು ಸಂಬಳ ಅಂತ ಕೊಡ್ತಿದ್ರಿ ತಾನೆ, ಇದು ಹಾಗೆ. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಥ್ಯಾಂಕ್ ಯು. ವೆಲ್ಕಮ್. ಅತ್ತೆ ಮಾವ, ಇದು ನಿಮ್. ಮಗಳ ನಮ್ಗೆ ಯಾಕೆ? ಅಯ್ಯೋ, ಸುಮ್ನೆ ತಗೋಬೇಕು ಅಂದ್ರೆ ತಗೋಬೇಕು ಮಾವ, ಅಷ್ಟೇ. ತಗೊಳ್ಳಿ. ಅಮ್ಮ, ನಿನ್ಗೆ ಅಪ್ಪ. ನಮ್ಗೆ ಯಾಕೆ ದುಡ್ಡು? ತಗೊಳಮ್ಮ. ಭಾಗ್ಯ, ಅದನ್ನ ಯಾಕೆ ಕೇಟರಿಂಗ್ ಎಕ್ಸ್ಪೆನ್ಸಸ್ಗೆ ಹಾಕ್ತಾ ಇದ್ದೀರಾ? ಇನ್ನೇನ್ ಮಾಡ್ಲಿ? ಅಲ್ಲ, ನಿಮ್ಗೆ ಅಂತ ಏನು ಉಳಿಸ್ಕೊಳ್ಳೇ ಇಲ್ಲ? ನನಗೇನಕ್ಕೆ ದುಡ್ಡು ಬೇಕು? ನಿಮ್ ಖರ್ಚಿಗೆ. ಖರ್ಚಾ? ಆದಿಯವ್ರೆ, ನನಗೆ ನನ್ನ ಖರ್ಚು ಅನ್ನೋದಕ್ಕಿಂತ ಜವಾಬ್ದಾರಿಗಳು ಜಾಸ್ತಿ ಇದೆ. ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತೀನಿ. ನನ್ನ ಖರ್ಚು ಅಂತ ಏನೂ ಇಲ್ಲವೇ ಇಲ್ಲ. ನಿಮ್ ಖರ್ಚು ಅಂತ ಏನು ಇರಲ್ವಾ? ಅಕಸ್ಮಾತ್ ಎಮರ್ಜೆನ್ಸಿಗೆ ಅಂತ ಏನಾದ್ರು ಬೇಕಾದ್ರೆ? ಹಾಗೇನು ಬೇಕಾಗಲ್ಲ. ಅತ್ತೆ ಮಾವ, ಅಮ್ಮ ಅಪ್ಪ ಮಕ್ಕಳು ಇವರೆಲ್ಲರೂ ಚೆನ್ನಾಗಿರೋದೇ ನನ್ನ ಮೊದಲನೇ ಆದ್ಯತೆ. ಅಷ್ಟಾಗ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಲ್ಲ. ಹಾಗೇನಾದ್ರೂ ಬೇಕೇ ಬೇಕು ಅಂದ್ರೆ ಇವ್ರು ಯಾರ ಹತ್ರನೂ ಕೇಳಿ ಅಡ್ಜಸ್ಟ್ ಮಾಡ್ಕೋತೀನಿ. ಸರಿ ಸರಿ ಆಯ್ತು, ನಾನು ಇದನ್ನೆಲ್ಲ ಎತ್ತಿಟ್ಟು ಬರ್ತೀನಿ. ತನ್ಮಯ್, ಬಂಗಾರಿ, ನಿಮ್ಮಿಬ್ರಿಗೆ ಏನೋ ಕೊಡೋದಿದೆ, ಬನ್ನಿ. ಸುನಂದ ಅವ್ರೆ, ಬೀಗ್ರ ಆಚೆ ಇದಾರಲ್ಲ? ಹಾ, ಆಚೆ ಇದ್ದಾರೆ. ಬೀಗ್ರೆ ಬೀಗ್ರೆ ಫ್ರೆಂಡು, ಏನಾಯ್ತು ಫ್ರೆಂಡು? ಯಾಕೆ ಕೂತಿದೀಯಾ? ಅಲ್ಲ, ಒಬ್ಬ ಪರ್ಸನ್ನು ಹೀಗಿರೋಕ್ ಸಾಧ್ಯನಾ? ಅವ್ರ ಖರ್ಚಿಗೆ ಅಂತ ಏನು ಇಟ್ಕೊಳ್ಳಿಲ್ಲ, ಕೇಳಿದ್ರೆ ಬೇಕಾಗಲ್ಲ ಅಂತ ಹೇಳ್ತಾರೆ. ಹೇಗ್ ಸಾಧ್ಯ? ಫ್ರೆಂಡು, ಜೀವನದಲ್ಲಿ ಆಸೆಗಳು ಇಲ್ದೇ ಇರೋ ಹೆಣ್ಣು ಇರೋದೇ ಇಲ್ಲ. ಭಾಗ್ಯಾಗೂ ಅಷ್ಟೆ. ಪಾಪ ಆಸೆಗಳಿದೆ, ಆದ್ರೆ ಜವಾಬ್ದಾರಿಗಳ ಮುಂದೆ ಆ ಆಸೆಗಳು ಯಾವುದು ಕಾಣಿಸ್ತಾ ಇಲ್ಲ. ಗೆಳತಿ, ಆ ಆಸೆಗಳು ಏನು ಅಂತ ನಾನು ಕೇಳ್ತೀನಿ. ಅದನ್ನ
ನಾನು ಈಡೇರಿಸ್ತೀನಿ. ಅದಕ್ಕೆ ನಿಮ್ಮ ಅಭ್ಯಂತರ ಇಲ್ಲ ಅಂದ್ರೆ ಒಳಗಡೆ ಬರ್ಬೋದಾ? ಸಾರಿ, ಸರಿಯಾಗಿ ಕೇಳಿಸಿಲ್ಲ. ಏನಂದ, ಇನ್ನೊಂದ್ಸಲ ಹೇಳು. ಒಳಗಡೆ ಬರ್ಬೋದಾ ಅಂತ ಅಂದೆ ಅದಕ್ಕೆ. ಬರ್ಬೋದು. ಅಬ್ಬಬ್ಬಬ್ಬಾ, ಏನ್ ಕನಿಕಾ ಇದು, ಇಷ್ಟೊಂದು ಮರ್ಯಾದೆ ಕೊಡ್ತಿದ್ಯಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಹೇಳು. ಥ್ಯಾಂಕ್ ಯು ಸೋ ಮಚ್. ಡ್ಯಾಡ್ ಹತ್ರ ಎಲ್ಲ ವಿಷಯನೂ ಹೇಳ್ತೀರಾ ಅಂತ ಅನ್ಕೊಂಡೆ, ಬಟ್ ನೀವು ಹೇಳಿಲ್ಲ, ಸೊ ಥ್ಯಾಂಕ್ ಯು. ಕನಿಕಾ, ಇಷ್ಟೊಂದು ಓವರ್ ಆಗೆಲ್ಲ ಮಾತಾಡ್ಬೇಡ. ನನಗ್ ಗೊತ್ತು ನಿನ್ಗೆ ನನಗ್ ಮರ್ಯಾದೆ ಕೊಟ್ಟು ಕರೆಯೋದೆಲ್ಲ ಇಷ್ಟ ಇಲ್ಲ ಅಂತ. ಹಾಗಿರುವಾಗ ಇದೆಲ್ಲ ಯಾಕೆ ಬೇಕು ಹೇಳು? ನಾರ್ಮಲ್ ಆಗಿ ಮಾತಾಡು. ಸರಿ ಪೂಜಾ, ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು, ಅದಕ್ಕೆ ಬಂದೆ. ಕನಿಕಾ, ಒಂದ್ ನಿಮಿಷ. ಇನ್ ಕೇಸ್ ಏನಾದ್ರೂ ನಾನು ಮಾವಂಗೆಲ್ಲ ವಿಷಯ ಹೇಳಿದ್ರೆ ನಿನ್ ಕೆಲ್ಸ ಹೋಗ್ತಿತ್ತಲ್ವಾ? ಹೌದು. ಹಾಗಂತ ಇನ್ಯಾವತ್ತೂ ಹೇಳಲ್ಲ ಅಂತ ಅನ್ಕೋಬೇಡ. ಆಗಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಹೋದ್ರೆ ನಿಂಗೆ ಒಳ್ಳೇದು. ಇಲ್ಲ ಅಂದ್ರೆ ಎಲ್ಲ ವಿಷಯನೂ ಹೇಳ್ಬೇಕಾಗುತ್ತೆ. ಬೇಡ ಬೇಡ, ನಾನೆಲ್ಲಾನು ಸರಿ ಮಾಡ್ಕೊಳ್ತೇನೆ. ಗುಡ್ ಗುಡ್. ನಿನ್ ಜುಟ್ಟು ನನ್ ಕೈಲಿದೆ ಕನಿಕಾ. ನಿನ್ನ ಹೇಗ್ ಆಟಾಡಿಸ್ತೀನಿ ಅಂತ ನೋಡ್ತಾ ಇರು. ನಿನ್ ಟೈಮ್ ಅಂತ ಬೇಜಾನ್ ಮೆರಿತಿದ್ಯಾ. ಇನ್ ನನ್ ಟೈಮ್ ಬರ್ಲಿ, ನಾನ್ ನಿನ್ನ ಕಂಪನಿಯಿಂದ ಅಲ್ಲ, ಇಡೀ ಮನೆಯಿಂದಾನೇ ಹೊರಗಾಗ್ತೀನಿ.